ತಮಿಳ್ನಾಡು ಹೋರಿ ಹಬ್ಬದಾಗ ಹೋರಿ ಹಿಡಿದ್ರ ಏನ್ ಕೊಡ್ತಾರ, ಚಟ್ಟಿನ ಬೆಲೆ ಎಷ್ಟು ಅನ್ನೋದು ಹೇಳ್ತಾನೆ ಅಂತ ಹೇಳಿದ್ದೆ. ಹೋರಿ ಹಿಡಿದ್ರ ನಾವ್ ಹೆಂಗ ಇಲ್ಲಿ ಕೊಬ್ಬರಿ ಬಿಚ್ಕಂತೇವಲ್ಲ ಹಂಗಲ್ಲಿ ಚಟ್ಟ ಬಿಚ್ಕಂತಾರ. ಚಟ್ ಮಾಲಕರಿಗೆ ಏನಾರ ವಾಪಸ್ ಬೇಕಂತಂದ್ರ ಅವ್ರು ಬಂದು ರೊಕ್ಕ ಕೊಟ್ಟು ಚಟ್ನ ತಗೊಂಡ್ ಹೋಗಾರ. ಹೊಳ್ಳಿ ಒಂದ್ ಚಟ್ಟಿನ ಬೆಲೆ 5,000 ದಿಂದ 7,000 ರೂಪಾಯಿ ಇರ್ತದಂತ. ಇಲ್ಲಿಗೂ ಅಲ್ಲಿಗೂ ಹೋಲ್ಸಿದ್ರ ಹೋರಿ ಹಿಡಿಯರಿಗೆ ಇಲ್ಲಿ ಆದ್ರ ಪಿಪಿ ಹೋರಿ ಹಿಡಿದ್ರ 2 ರಿಂದ 3 ಗಿಟ್ಕ ಕೊಬ್ಬರಿ ಕಟ್ಟಿರ್ತಾರ. ಅಲ್ಲಿ ಆದ್ರ 5 ರಿಂದ 7,000 ರೂಪಾಯಿ ಸಿಗ್ತತಿ. ಇನ್ನೊಂದ್ ಟ್ವಿಸ್ಟ್ ಅಂದ್ರೆ ಯಾವ ಹೆಸರು ಮಾಡಿದ್ ಹೋರಿ ಏನಾರ ಹಿಡಿದ್ರ ನೆತ್ತಿ ಮೇಲೆ ಬಡಿಗೆ ಆಡ್ತಾವ. ಕಮಿಟಿಯರು ಓನರ್ ಯಾರು ಬಂದ್ ಬಿಡಿಸ್ಕೊನಲ್ಲ, ಏನಿಲ್ಲ. ಊಟದ ವ್ಯವಸ್ಥೆ ಅಂತೂ ಬಾರಿ ಬೆಸ್ಟ್ ಇರ್ತೈತಿ. ಬೆಳಿಗ್ಗೆ ಹೋದ ತಕ್ಷಣ ಮನಿ ಹತ್ರ ಪಲಾವು ನೀರು ಎಲ್ಲಾ ಕೊಡ್ತಿರ್ತಾರ. ಅಣ್ಣ ನಾನು ಇಲ್ಲೇ ಕರ್ನಾಟಕ ಹಬ್ಬ ಚಲೋ ಐತಿ, ತಮಿಳ್ನಾಡು ಹಬ್ಬ ಚಲೋ ಐತಿ ಅನ್ನೋದ್ ಹೇಳಕ್ ಬಂದಿಲ್ಲ. ಈ ಸಂಬಂಧನ ನಾವು ನೀವು ಬೆಸ್ತಿದ್ರ ಇಷ್ಟೊತ್ತಿಗಾಗ್ಲೇ ಹರಿದು ಊರ್ ಬಾಗ್ಲಾಕಿತ್ತ ಏನ. ಈ ಸಂಬಂಧನ ಬೆಸ್ತಿದ್ದು ಬಸವಣ್ಣ ಇರಲಿ ಮಟನು ಈ ಸಂಬಂಧ ಹಿಂಗ ಇರ್ತೈತಿ. ಹಿಂಗ ಇರ್ಲಿ ಅನ್ನೋದ ನಮ್ಮ ಆಶಯ. ಬೇರೆ ವಿಚಾರದಾಗ ಕರ್ನಾಟಕ ತಮಿಳ್ನಾಡು ಹೆಂಗರ ಇರ್ಬೋದು, ಬಟ್ ಈ ಹೋರಿ ಹಬ್ಬದ ವಿಚಾರದಾಗ ಬಂದ ನಾವ್ ಯಾವತ್ತಿಗೂ ಹಿಂಗ ಇರ್ಬೇಕು. ಹಿಂಗ ಇರೋಣ. ಇಷ್ಟ ಹೇಳ್ತಾ ನಾನು ಈ ವಿಡಿಯೋ ಮುಗಿಸ್ತೇನೆ. ಜೈ ಹೋರಿ ಹಬ್ಬ.